ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ಹೇಳಿ ಪೂರ್ತಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ತಾಳಿ ಕಟ್ಟೋ ಸಂಭ್ರಮದಲ್ಲಿರುವಾಗ ಲೋಕಿ ಮತ್ತು ಕ್ವಾಟ್ಲೆ ಇಬ್ಬರೂ ಒಟ್ಟಾಗಿ ಬಂದು ಮದುವೆಯನ್ನು ತಡೆಯುತ್ತಾರೆ. ಲೋಕಿ ಜೋರಾಗಿ ಕಿರುಚುತ್ತಾ ಭದ್ರನ ಈ ಕುತಂತ್ರದ ವಿನಂತಿಯ ಕೊರಳಿಗೆ ತಾಳಿ ಕಟ್ಟಬೇಡ ಅಂತ ಹೇಳಿದಾಗ ಇಡೀ ಶಿವರಾಮೇಗೌಡರ ಕುಟುಂಬವೇ ಬೆಚ್ಚಿ ಬೀಳುತ್ತದೆ. ಶಿವರಾಮೇಗೌಡರಿಗೆ ಈ ಕಡೆ ಕೋಪ ಬರುತ್ತೆ. ಕೋಪಗೊಂಡು ಅವರು ಯಾಕೋ ಮದುವೆ ನಿಲ್ಲಿಸ್ತಾ ಇದೆಯಾ ಅಂತ ಕೇಳಿದಾಗ ಲೋಕಿ ಅವರ ಕಾಲಿಗೆ ಬಿದ್ದು ಪಶ್ಚಾತ್ತಾಪ ಪಡ್ತಾನೆ. ಹಾಗೆ ಕಣ್ಣೀರಾಗ್ತಾ ನನ್ನನ್ನು ಕ್ಷಮಿಸಿಬಿಡಿ ಅಣ್ಣ, ನಾನು ಸತ್ಯ ಹೇಳದಿದ್ದರೆ ವಿದ್ಯಾ ಅಕ್ಕ ಇಷ್ಟೆಲ್ಲ ಕಷ್ಟ ಅನುಭವಿಸುವಂತಾಯಿತು. ನನ್ನ ಅಕ್ಕನ ಪ್ರಾಣ ಉಳಿಸಲು ಸಾವಿತ್ರಿ ಮತ್ತು ವಿನಂತಿ ಕೊಟ್ಟ ಎಂಜಿಲ ಕಾಸಿನ ಆಸೆಗೆ ಬಿದ್ದು ನಾನು ಸುಳ್ಳನ್ನು ಹೇಳಿದೆ ಅಂತ ಹೇಳ್ತಾನೆ. ಆದರೆ ಅದು ಪೊಲೀಸರಿಗೆ ಫೋನ್ ಮಾಡಿದ್ದು ಏನು ನೀನು ಹೇಳ್ತಾ ಇದೆಯಾ ಅಂತ ಹೇಳಿ ಶಿವರಾಮೇಗೌಡರು ಕೇಳಿದ್ದಕ್ಕೆ, ಹೌದಣ್ಣ, ನಾನು ಎಂಜಿಲಿನ ಆಸೆ ಬಿದ್ದು ಪೊಲೀಸರಿಗೆ ಫೋನ್ ಮಾಡಿದ್ದು ವಿದ್ಯಾ ಅಕ್ಕ ಅಂತ ಹೇಳಿದೆ. ಆದರೆ ವಿದ್ಯಾ ಅಕ್ಕ ಅಲ್ಲ, ಅದು ವಿನಂತಿ ಮತ್ತು ಸಾವಿತ್ರಿಯವರೇ ರೂಪಿಸಿ ಸಂಚು. ನನ್ನ ಫೋನ್ ಇಸ್ಕೊಂಡು ಪೊಲೀಸರಿಗೆ ಕಾಲ್ ಮಾಡಿದ್ದೆ ಈ ಸಾವಿತ್ರಿ ಅಂತ ಇಡೀ ಸತ್ಯವನ್ನು ಇಷ್ಟು ದಿನ ಏನು ಗುಟ್ಟಾಗಿತ್ತು ಅದನ್ನೆಲ್ಲರ ಮುಂದೆ ಬಯಲು ಮಾಡ್ತಾನೆ. ಈ ಕಡೆ ಈ ಸತ್ಯ ತಿಳಿದ ತಕ್ಷಣ ಶಿವರಾಮೇಗೌಡ ರೋಷ ಬರುತ್ತದೆ. ಅವರು ನೇರವಾಗಿ ಹೋಗಿ ವಿನಂತಿ ಕೆನ್ನೆಗೆ ಹೊಡಿತಾರೆ. ಹಾಗೆ ಅನಾಥರಾಗಿದ್ದ ನಿಮಗೆ ಆಶ್ರಯ ನೀಡಿದ್ದಕ್ಕೆ ನನ್ನನ್ನೇ ಜೈಲಿಗೆ ಕಳಿಸಿ ಮುದ್ದೆ ಮುರಿಯುವಷ್ಟು ಧೈರ್ಯ ಬಂದಿತ್ತ ನಿಮಗೆ ಅಂತ ಹೇಳಿ ಚೆನ್ನಾಗಿ ಬೈತಾರೆ. ಹಾಗೆ ಸಾವಿತ್ರಿಯನ್ನು ಹಿಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ನನ್ನ ಮಗನ ಜೀವನ ಹಾಳು ಮಾಡಲು ಬಂದ ವಿಷಗಾಳಿ ನೀನು ಅಂತ ಹೇಳಿ ಅವಳು ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಹೇಳಿ ಮುಂದಾಗ್ತಾರೆ. ಗೌಡರ ತಮ್ಮ ಬಂದು ಅವರನ್ನು ಸಮಾಧಾನಪಡಿಸಿ ಇಂತಹ ಕಿರಾತಕಿಯರನ್ನು ಮನೆ ಒಳಗಡೆ ಇಟ್ಟುಕೊಳ್ಳಬೇಡಿ ಅಂತ ಹೇಳ್ತಾರೆ. ಅಜ್ಜಿ ಕೂಡ ನಿನ್ನ ಪಾಲಿಗಿದ್ದ ಮಗ ಸತ್ತು ಹೋದಳು, ಫಸ್ಟು ಮನೆ ಬಿಟ್ಟು ತೊಲಗಿ ಅಂತ ಹೇಳಿ ಆಕ್ರೋಶ ಹೊರಗಡೆ ಹಾಕ್ತಾರೆ. ಈ ಕಡೆ ಸಾವಿತ್ರಿಯವರು ಕೊನೆಯವರೆಗೂ ಹಠ ಬಿಡದೆ ಮದುವೆ ನಿಲ್ಲಿಸಿದರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿ ಬೆದರಿಕೆ ಹಾಕಿದ್ರು. ಶಿವರಾಮೇಗೌಡರು ಇಬ್ಬರನ್ನೂ ಕುತ್ತಿಗೆ ಹಿಡಿದು ಮನೆಯಿಂದ ಹೊರತಳ್ತಾರೆ. ಆಮೇಲೆ ಶಿವರಾಮೇಗೌಡರು ತನ್ನ ಮಗ ಭದ್ರನ ಹತ್ತಿರ ಬಂದು ಕೈ ಮುಗಿದು ಕ್ಷಮೆ ಕೇಳ್ತಾರೆ. ನಾನು ಪರರ ಮಾತನ್ನು ನಂಬಿ ನಿನ್ನ ಮೇಲೆ ಅನುಮಾನ ಪಟ್ಟೆ ಮಗ, ನನ್ನ ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಕಣ್ಣೀರಾಗ್ದಾಗ ಭದ್ರ, ಅಪ್ಪಯ್ಯ ನಿಮ್ಮ ಸ್ಥಾನದಲ್ಲಿ ನಾನಿದ್ರೂ ಹೀಗೆ ಮಾಡ್ತಿದ್ದೆ, ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ ಅಂತ ಹೇಳಿ ಅಪ್ಪನನ್ನು ಅಪ್ಪಿಕೊಳ್ತಾನೆ. ಇನ್ನು ಮುಖ್ಯ ಘಟ್ಟ ಎಂದರೆ ವಿದ್ಯಾ ಓಡೋಡಿ ಬಂದಾಗ ಶಿವರಾಮೇಗೌಡರು ಅವಳ ಮುಂದೆ ನಿಂತು ಭಾವುಕರಾಗ್ತಾರೆ. ವಿದ್ಯಾ, ನನ್ನ ಮಗನಿಗಾಗಿ ನೀನು ಗುಡಿಸಲಿನಲ್ಲಿ ನರಕ ಅನುಭವಿಸಿದೆ, ನಿನ್ನ ಮೇಲೆ ಅಪವಾದ ಹೊರಿಸಿದ ನನ್ನನ್ನು ಕ್ಷಮಿಸು. ಇನ್ನು ಮುಂದೆ ಈ ಮನೆ ರಕ್ಷಣೆ ನಂದು, ನಿನ್ನನ್ನು ಯಾರೂ ದೂರ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿ ಭದ್ರ ಮತ್ತು ವಿದ್ಯಾಳ ಕೈಯನ್ನು ಒಂದು ಮಾಡ್ತಾರೆ. ಆ ದೃಶ್ಯವನ್ನು ಕಂಡು ಅಜ್ಜಿಗಂತೂ ತುಂಬಾ ಖುಷಿ ಪಡ್ತಾರೆ. ಆದರೆ ಈ ಸಂಭ್ರಮದ ನಡುವೆ ಈಶ್ವರಿ ಚಿತ್ರ ಮಾತ್ರ ಒಳೊಳಗೆ ಉಳಿದುಕೊಳ್ತಾ ಇರ್ತಾರೆ. ಮತ್ತು ಸಾವಿತ್ರಿ ಇಷ್ಟಕ್ಕೆ ಸುಮ್ಮನಾಗುವುದಿಲ್ಲ. ಅವಳು ಯಾವುದಾದ್ರೂ ಪೊಲೀಸ್ ಕೇಸು ಅಥವಾ ಕಿತಾಪತಿ ಮಾಡಿಯೇ ಇರ್ತಾಳೆ ಎಂದರೆ ಇಬ್ಬರು ಚರ್ಚೆ ಮಾಡ್ತಾ ಇರ್ತಾರೆ. ಅತ್ತ ಶಿವರಾಮೇಗೌಡರು ತನ್ನ ಮಗ ಸೊಸೆ ಇನ್ನು ಮುಂದೆ ಎಂದಿಗೂ ದೂರವಾಗದಂತೆ ಕಾವಲಾಗಿ ನಿಲ್ಲುವುದಾಗಿ ಶಪಥ ಮಾಡ್ತಾರೆ. ಮತ್ತು ಈ ಕಡೆ ಭದ್ರಾ ವಿದ್ಯಾಳ ಹಣೆ ಮುತ್ತಿಟ್ಟು ಅವಳನ್ನು ಬಾಚಿ ತಬ್ಬಿಕೊಳ್ತಾನೆ. ಹೀಗೆ ಎಲ್ಲರ ಸಮ್ಮುಖದಲ್ಲಿ ಭದ್ರಾ ವಿದ್ಯಾ ಇಬ್ಬರು ಒಂದಾಗುವುದರೊಂದಿಗೆ ಈ ಸಂಚಿಕೆ ಅಂತ್ಯಗೊಳ್ಳುತ್ತೆ. ಮುಂದೆ ಇನ್ನು ಏನೇನು ಮಾಡ್ತಾರೆ, ಈ ಕಡೆ ಹೇಗಾದರೂ ಮಾಡಿ ಭದ್ರನ್ನ ವಿನಂತಿಗೆ ಮದುವೆ ಮಾಡಲೇಬೇಕು ಅಂತ ಹೇಳಿ ಸಾವಿತ್ರಿ ಬೇರೆ ಹಠ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಶಿವರಾಮೇಗೌಡರಿಗೆ ನಿಜ ಗೊತ್ತಾಗೋಗಿದೆ. ಹಾಗಾಗಿ ಮದುವೆ ನಡಿಬಾರ್ದು ಅಂತಲೇ ಹೇಳಿದರೆ ಈ ಕಡೆ ಸಾವಿತ್ರಿಯವರು ಏನು ತಪ್ಪು ನಿರ್ಧಾರ ತೆಕ್ಕೊಂತಾರೆ, ಹೇಗಾದರೂ ಮಾಡಿ ಎದುರಿಸ್ಬಿಟ್ಟು ಮದುವೆ ನಡೆಸಬೇಕು ಅಂತ ಹೇಳಿ ನೋಡ್ತಾರೆ. ಮುಂದಿನ ಸಂಚಿಕೆಗಳಲ್ಲಿ ಭದ್ರ ಹೇಗೆ ತಿರುಗಿ ಬೀಳ್ತಾನೆ, ವಿದ್ಯಾ ಭದ್ರ ಇಬ್ಬರು ಹೇಗೆ ಅವರಿಬ್ಬರಿಗೆ ತಕ್ಕ ಶಾಸ್ತಿ ಮಾಡ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಮತ್ತು ವಿದ್ಯಾ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಅವಳ ನಂಬಿಕೆನೂ ಉಳಿಯುತ್ತೆ. ಮುಂದೆ ಈ ಧಾರಾವಾಹಿಯಲ್ಲಿ ಮಹಾ ತಿರುವುಗಳು ಏನೇನು ಬರುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ಪೂರ್ತಿ ವಾಚ್ ಮಾಡಿ. ಧನ್ಯವಾದಗಳು.